ನಾವಿರ್ಬೇಕು ಪೊಲೀಸ್ ಅಧಿಕಾರಿಗಳು ಬಹಳ ದಿಟ್ಟವಾಗಿ ಯಾವ ಸಂದರ್ಭಕ್ಕೆ ಏನೇನು ತೀರ್ಮಾನ ಮಾಡಬೇಕು ಮಾಡಿದ್ದಾರೆ. ಏನು ಪ್ಯಾರಲ್ಲು ಸೆಕ್ಯೂರಿಟಿ ಪೀಪಲ್ ಅವ್ರು ಏನು ಪ್ರಯೋಗ ಮಾಡಿದ್ದಾರೆ, ನಾನು ಯಾರು ಸರಿ ಅಂತ ನಾನು ಹೇಳ್ತೇನೆ. ಕಾನೂನು ಅದಕ್ಕೆ ಕ್ರಮ ಕೈಗೊಳ್ಳುತ್ತೆ. ಕಾನೂನು ಕ್ರಮ ಕೈಗೊಳ್ಳುತ್ತೆ. ಎಲ್ಲರೂ ಕೂಡ ಕಲಿಸಿದ್ದಾರೆ, ಎಲ್ಲರೂ ಕೂಡ ಗನ್ಮೆನ್ಗಳನ್ನ ಇಟ್ಕೊಂಡಿದ್ದಾರೆ, ಪ್ರೈವೇಟ್ ಗನ್ಮೆನ್ ಇಟ್ಕೊಂಡಿದ್ದಾರೆ. ಅದು ಕರೆಕ್ಟಾ ತಪ್ಪಾ ಏನು ಅನ್ನೋದನ್ನು ಕೂಡ ಈಗಾಗಲೇ ನಮ್ಮ ಇಲಾಖೆ ಪೊಲೀಸರು ಕೂಡ ಅದನ್ನ ಮಾಡಿ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಯಾರು ಮನಸ್ಸಿದ್ದಾರೆ ಮುಂದಕ್ಕೆ ಯಾರು ಗಮನಿಸಬೇಕು ಕೆಲಸನ ಅವ್ರು ಕಾನೂನು ಚೌಕಟ್ಟಲ್ಲಿ ಮಾಡ್ತಾರೆ. ಇದಲ್ಲದೆ ಈಗಾಗಲೇ ಎಲ್ಲರಿಗೂ ಕೂಡ ರಕ್ಷಣೆ ಕೊಟ್ಟಿದ್ದಾರೆ. ಅನೇಕ ಶಾಸಕರು ರಕ್ಷಣೆ ಕೊಟ್ಟಿದ್ದಾರೆ, MLAಗೂ ಕೊಟ್ಟಿದ್ದಾರೆ, MP ಗಳಿಗೂ ಕೊಟ್ಟಿದ್ದಾರೆ, ಎಲ್ಲರೂ ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಕುಟುಂಬಕ್ಕೂ ಕೂಡ ಅವರಿಗೆ ಅವ್ರ ಧರ್ಮಪತ್ನಿ ಇಬ್ಬರು ಸೇರಿ 5 ಜನ ಕೊಟ್ಟಿದ್ದಾರೆ. 2 ಕೊಪ್ಪಳದಿಂದ ಕೊಟ್ಟಿದ್ದಾರೆ, 2 ಬಳ್ಳಾರಿಯಿಂದ ಕೊಟ್ಟಿದ್ದಾರೆ. ತಾಯಿ ಹೆಣ್ಮಗಳಿಗೆ ಆಯಗಳಿಗೆ ಒಂದು ಕೊಟ್ಟಿದ್ದಾರೆ, ಒಟ್ಟು 5 ಜನ ಅಲ್ಲಿ ಕೊಟ್ಟಿದ್ದಾರೆ. ಸೋಮಶೇಖರ್ಗೂ ಕೊಟ್ಟಿದ್ದಾರೆ, ಶ್ರೀರಾಮ್ಗೆ ಇಬ್ಬರು ಕೊಟ್ಟಿದ್ದಾರೆ. ಎಲ್ಲ ಕೂಡ ಗನ್ಮೆನ್ಗಳನ್ನ ರಕ್ಷಣೆಗೆ ಕೊಟ್ಟಿದ್ದಾರೆ. ಅವರ ಜೊತೆಲೇ ಇದ್ದಾರೆ. ಅವರು ಏನಾದ್ರು ಹೆಚ್ಚು ಕಮ್ಮಿ ಆಗಿತ್ತು ಅಂದ್ರೆ ಅವ್ರಿಗೆ ಅವ್ರ ಗನ್ಮೆನ್ ಕೂಡ ಅವರು ಕಂಪ್ಲೇಂಟ್ ಕೊಡಕ್ಕೆ ಶಕ್ತಿ ಆಗ್ತದೆ. ನಮ್ಮ ಇವರು ಜನಾರ್ದನ್ ರೆಡ್ಡಿ ಅವರಿಗೆ ಯಾರಿಗಾದ್ರಲ್ಲಿ ತುಕ್ಕ ಆಯ್ತು ಅಂತಂದ್ರೆ ಆ ಗನ್ಮೆನ್ಗಳು ಕಂಪ್ಲೇಂಟ್ ಕೊಡಕ್ಕೆ ಅವ್ರ ರಕ್ಷಣೆ ಮಾಡಕ್ಕೆ ಇರಂತ ಜನ ಅವರು ಕೂಡ ಏನಾದ್ರು ಒಂದು ಕಂಪ್ಲೇಂಟ್ ಕೂಡ ಸರ್ಕಾರ ಅವರಿಗೆ ರಕ್ಷಣೆ ಮಾಡಲಿಕ್ಕೆ ಅವಕಾಶ ಇಲ್ಲ. ನಮ್ಮ ಮಂತ್ರಿನ, ನಮ್ಮ ಮಾಜಿ ಶಾಸಕರನ್ನ, ಇಲ್ಲ ಹಾಲಿ ಶಾಸಕರನ್ನ, ಮಾಜಿ MP ಒಡೆಯಕ್ಕೆ ಬಂದ್ಬಿಟ್ಟಿದ್ರು. ನಿಮಿಷ ಬಿಡ್ರಿ ಪ್ರಶಾಂತ್, ಬಿಡಿ, ಡೋಂಟ್ ಡಿಸ್ಟರ್ಬ್. ಸೊ ಹಂಗಂತೇಳಿ ಅವರು ಕೂಡ ಅವಕಾಶ ಇದೆ. ನಾನು ಕೇಳಿದೆ ಯಾರು ಕೊಟ್ಟಿದ್ದಾರೆ, ಯಾಕೆಂದ್ರೆ ನನ್ನ ಕೊಲ್ಲಕ್ಕೆ ಸಂಚು ನಡೀತು, ಅವರೇನಾದ್ರು ಕೊಟ್ಟಿದ್ದಾರೆ ಅಂತ ನನ್ನ ಕೇಳಿದೆ. ಇಲ್ಲ ಸರ್ ಯಾವುದು ಬಂದಿಲ್ಲ ಅಂತ ಹೇಳಿದ್ರೆ ಒಂದಿನ ನನಗೆ ಭಯ ಇದೆ. ಜಡ್ ಕ್ಯಾಪಿಟಲ್ ಕೊಡಬೇಕಾದವರು ಯಾರು ಅಂತ ನನಗೆ ಗೊತ್ತಿಲ್ಲ. ನನಗೆ ಈಗ ತಿಳ್ಕೊಂಡಿಲ್ಲ, ಸಿಕ್ಕೊಂಡು ಕೊಡೋದು ಕೇಳಿ ತಗೊಳ್ಳಿ, ಏನು ಅಭ್ಯರ್ಥಿ ಜಡ್ಡಾರ ತಿಳ್ಕೊಳ್ಳಿ, ಯಾವ ಕಡೆ ನಮ್ಗೇನು ಯಾವ ತರದ ತಕರಾರು ಕೂಡ ನಮ್ಗಿಲ್ಲ. ಒಟ್ಟಾರೆ ನಾನು ಅನೇಕ ಫೋಟೋಗಳು ಕೂಡ ನಾನು ಗಮನಿಸಿದ್ದೇನೆ. ಎಲ್ಲ ಮಾಜಿ ಬಿಜೆಪಿ MP ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಹಳ ಗೌರವದಿಂದ ಸ್ವಾಗತ ಮಾಡಿದ್ದಾರೆ. ಇದಾದ್ಮೇಲೆ 3 ದಿನ ಮುಂಚಿತವಾಗಿ ನನ್ನ ಮಿತ್ರರಾದಂಥ ಶ್ರೀರಾಮುಲವರು ಇದರ ಬಗ್ಗೆ ಅವರದೇ ಆದಂತಹ ಪ್ರತಿಕ್ರಿಯೆಯನ್ನು ಕೂಡ ನಾನು ಇದ್ರ ಬಗ್ಗೆ ಅವಶ್ಯಕತೆ ಇಲ್ಲ ಅಂತ ಕೂಡ ಅವರು ತಿಳಿಸಿದ್ದಾರೆ. ಮತ್ತು ನನ್ನ ಕರಿಬೇಡಿ ಕೂಡ ಅಂತೇಳಿ ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ. ಅವರು ವೈಯಕ್ತಿಕವಾದಂಥ ವಿಚಾರ, ನಾನು ಅದ್ರ ಬಗ್ಗೆ ಪ್ರಸ್ತಾವನೆ ಮಾಡಕ್ಕೆ ಹೋಗುದಿಲ್ಲ. ಆದರೆ ಒಬ್ಬ ಜನರಲ್ ಶಾಸಕರು, ಕ್ಷೇತ್ರದಿಂದ ಬಂದಂತ ಶಾಸಕರು ಈ ಸುತ್ತಮುತ್ತಲು ಇರುವಂತಹ ಪರಿಸರ ನೋಡಿ ಇದು ತೆಗೆದುಕೊಂಡಂತ ಒಂದು ತೀರ್ಮಾನ, ಇಲ್ಲಿ ಪುತ್ಥಳಿ ಆಗ್ಬೇಕು, ಇಲ್ಲಿ ಪುತ್ಥಳಿ ಆಗ್ಬೇಕು ಅಂತೇಳಿ ತೆಗೆದುಕೊಂಡಂತ ಒಂದು ತೀರ್ಮಾನ ಇದೆ. ಕರೆಕ್ಟೇ ಇದೆ, ಅದೇನು ತಪ್ಪೇನಿಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ಪರ್ಮಿಷನ್ ಇಲ್ಲ, ಆಗ್ಬಾರ್ದು ಅಂತ ಹೇಳ್ಬೋದು. ಸ್ಥಳೀಯ ಸಂದರ್ಭದಲ್ಲಿ ಬೇಕಾದಷ್ಟು ಪುತ್ಥಳಿಗಳನ್ನ ಹಾಕಿದಂಥದ್ದು ಅವರು ಗೌರವದಿಂದ ಸರ್ಕಾರಕ್ಕೆ ಬಂದಿರೋದೆಲ್ಲ ದಾಖಲೆಗಳು ಕೂಡ ಈಗ ಕೂಡ ಲಭ್ಯ ಆಗಿದೆ ಅನ್ನೋದನ್ನ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂದ್ರೆ ಇಲ್ಲಿ 24ನೇ ತಾರೀಕು ಅದನ್ನ ಸ್ವಾಗತ ಮಾಡಿದ್ದಾರೆ. 24ನೇ ತಾರೀಕು ಹೋಮ ನಡೆದಿದೆ. 27ನೇ ತಾರೀಕು ಕುಂಭಮೇಳದಿಂದ 24, 25 ಓಕೆ 29 ಕೂಡ ಎಂಟ್ರಿ ಆಗಿದೆ. ಬಹಳ ಕುಂಭಮೇಳದಿಂದ ಕರ್ಕೊಂಡು ಬಂದಿದ್ದಾರೆ. ಎಲ್ಲಾ ಜನ ಪಾಪ ಬಹಳ ಗೌರವದಿಂದ ಒಂದು ದೊಡ್ಡದ ಹಬ್ಬದ ವಾತಾವರಣ. ಈಗ ಇದಕ್ಕೆ ಗಲಾಟೆ ಬಂತು, ಈ ಬ್ಯಾನರ್ ವಿಚಾರಕ್ಕೆ ಗಲಾಟೆ ಬಂತು. ಚಿಕ್ಕಮಗಳೂರಲ್ಲಿ ಸಂಘಟನೆ ಅಲ್ಲೊಬ್ಬ ಕಾರ್ಯಕರ್ತ ಬಂದ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ. 25ನೇ ತಾರೀಕು ಮುಂಚಿತವಾಗಿ ಈ ಬ್ಯಾನರ್ ಕಟ್ಟಿದ್ದಾರೆ.
ಯಾರ ಮನೆಗೂ ಯಾರು ಕಾರ್ಯ ಸಾರ್ವಜನಿಕರ ಸ್ಥಳಗಳಲ್ಲಿ ಕಟ್ಟಿಲ್ಲ. ಈ ಒಂದು ಹಬ್ಬ ಆಗ್ಬೇಕಾದ್ರೆ ಒಂದು ಹಬ್ಬದ ವಾತಾವರಣ ಎಲ್ಲ ಕಡೆ ಕಟ್ತಾರೆ. ಎಷ್ಟೋ ಕಡೆ ನನ್ನ ಮನೆ ಮುಂದೆ, ಚೀಫ್ ಮಿನಿಸ್ಟರ್ ಮನೆ ಮುಂದೆ, ಮನೆ ಮುಂದೆ ಕಟ್ತಾರೆ, ಎಲ್ಲ ಕಡೆ ಕಟ್ತಾರೆ. ಇದು ಎಲ್ಲರ ಆಸ್ತಿ. ನಾನು ಚೆಕ್ ಮಾಡಿದೆ ಎಲ್ಲಿದೆ ಏನಿದೆ ಅಂತ. ಇಲ್ಲ ಯಾರಿಗಾದ್ರು ಸಮಾಧಾನ ಇಲ್ಲ ಆಗಿತ್ತು, ಯಾರಿಗೋ ಜನಾರ್ದನಿಗೋ ಶ್ರೀರಾಮನಿಗೋ ವಿಜಯನಿಗೋ ಮಾಡಿದ್ರು ಅಂತಂದ್ರೆ ಕಾರ್ಪೊರೇಷನ್ ಕಮಿಷನರ್ ಇದ್ರು, ಇಲ್ಲ ಪೊಲೀಸರು ಇದ್ರು, ಇಲ್ಲಾಂದ್ರೆ ಬೇಕಾದ ಸಂದರ್ಭದಲ್ಲಿ ಶಾಸಕರಿದ್ರು, ಇಲ್ಲಾಂದ್ರೆ ಯಾರಾದ್ರು ಲೀಡರ್ಸ್ ಇದ್ರು. ಅವ್ರಿಗೆ ಹೇಳ್ಬಿಟ್ಟು ನಮ್ಗೆ ಬಹಳ ಈ ಶ್ರೀರಾಮ್ ಇವ್ರು ನೋಡಿದ್ರೆ ವಾಲ್ಮೀಕಿ ಪ್ಯಾನಲ್ ನೋಡಿದ್ರೆ ನಮ್ಗೆ ಬಹಳ ಬೇಜಾರಾಗ್ತದೆ. ಈ ಜನಾಂಗ ನಮ್ಗೆ ಮೋಸ ಮಾಡ್ಬಿಟ್ಟಿದ್ದಾರೆ, ಬರೀ ಕಾಂಗ್ರೆಸ್ ಅವ್ರನ್ನ ಗೆಲ್ಲಿಸ್ಬಿಟ್ಟಿದ್ದಾರೆ, ನೀವು ತೆಗೆದುಬಿಡಿ ಅಂತ ಹೇಳಿದ್ರೆ ಖಂಡಿತ ಅವ್ರು ತೆಗಿತಾರೆ. ಯಾರು ಅವ್ರಿಗೆ ಫೋನು ಮಾಡಿಲ್ಲ, ಏನೂ ಇಲ್ಲ, ಮತ್ತಿಲ್ಲ, ಅವ್ರನ್ನ ಅವಮಾನ ಮಾಡಬೇಕು ತೆಗೆದು ಅವ್ರನ್ನ ಪ್ರಯತ್ನ ಮಾಡಿದ್ದಾರೆ. ಮತ್ತೆ ಅವರು ಹಾಕ್ಲಿಕ್ಕೆ ಹೋಗಿದ್ದಾರೆ. ಅದಾದ್ಮೇಲೆ ಘಟನೆಗಳೆಲ್ಲ ನಾನು ನೋಡಿದ್ದೇನೆ. ಲೀಡರ್ಸ್ ಫೋಟೋ ನೋಡಿದ್ರೆ ಇಲ್ಲೂ ಕೆಲವರೆಲ್ಲ ಇಟ್ಟಿದ್ದಾರೆ. ನಿಂತ್ಕೊಂಡೆ ಅವರೇ ಕೈ ಹಾಕ್ಬಿಟ್ರು. ಅವರ ಮುಖಂಡತ್ವದಲ್ಲೇ ಇದು ಹರಿದಿದೆ. ಅವರ ಮುಖಂಡತ್ವದಲ್ಲಿ ಇದು ಹರಿದಾಗಿದೆ. ಇದು ಸರಿನೋ ಇಲ್ಲೋ ಅಂತೇಳಿ ನೀವೇ ಇದನ್ನ ತೀರ್ಮಾನ ಮಾಡಬೇಕು. ಇದನ್ನ ನಾನು ತೀರ್ಮಾನ ಮಾಡಬೇಕು, ನನಗೆ ಅವಶ್ಯಕತೆ ತಿಳಿಸಬೇಕಂತಿಲ್ಲ. ಒಂದೇನಪ್ಪಾ ಅಂತಂದ್ರೆ ಇಲ್ಲಿ ಏನು ನಡೆದಿದೆ, ನಾನು ಇಲ್ಲಿ ಯಾರನ್ನೋ ಬಗ್ಗೆ ಇಲ್ಲಿ ಅವೇಳನಕಾರಿಯಾಗಿ ಹೇಳಿ ಯಾರನ್ನೂ ಇಲ್ಲಿ ದೂಷಣೆ ಮಾಡೋಕೆ ಇಲ್ಲಿ ಬಂದಿಲ್ಲ. ಇದು ಕಾನೂನು ಕ್ರಮ ಕೈಗೊಳ್ಳುತ್ತೆ. ಪೊಲೀಸ್ ಅಧಿಕಾರಿಗಳು ಬಹಳ ದಿಟ್ಟವಾಗಿ ಯಾವ ಸಂದರ್ಭಕ್ಕೆ ಏನೇನು ತೀರ್ಮಾನ ಮಾಡಬೇಕು ಮಾಡಿದ್ದಾರೆ. ಏನು ಬ್ಯಾರಲ್ಲು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.